ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಇದು ಹಾಸನದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸ್ಥಳ. ಈ ಸ್ಥಳದ ಹೆಸರೇನು, ಇಲ್ಲೇನಿದೆ, ಏನು ವಿಶೇಷತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಹಾಸನದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ಒಂದು ದೇವಸ್ಥಾನದ ಹೆಸರು ಒಂದು ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ ಅಂತ. ಸೊ ಯಾರು ಬೇಕಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಈ ಒಂದು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದು 900 ವರ್ಷಗಳ ಇತಿಹಾಸನೇ ಇದೆ ಅಂತ ಹೇಳ್ಬೋದು. 900 ವರ್ಷಗಳ ಹಿಂದೆಯೇ ರಾಜರ ಮನೆತನದಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನ. ಇದರಲ್ಲಿ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಸೊ ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಒಂಥರ ಈ ಬೇಲೂರು ಹಳೆಬೀಡು ಶಿಲ್ಪಿಗಳ ಕಟ್ಟಿದಾರಲ್ಲ ದೇವಸ್ಥಾನ ಇದೆಯಲ್ಲ, ಅದೇ ಥರ ಫೀಲಿಂಗ್ ಕೊಡುತ್ತೆ. ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. ಸೊ ಅಂದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ, ಫುಲ್ಲು ಸೌಂಡ್ಲೆಸ್ ಆಗಿರುತ್ತೆ. ಕಂಪ್ಲೀಟಾಗಿ ಯಾರು ಬೇಕಾದರೂ ಬಂದು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಿಮಗೂ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲಾದರೂ ಒನ್ ಡೇ ಪಿಕ್ನಿಕ್ನ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಒಂದು ದೇವಸ್ಥಾನ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಬಂದು ಒಂದು ದಿನ ಟ್ರಿಪ್ ಮಾಡಿಕೊಂಡು ಸೊ ಟೈಮ್ ಪಾಸ್ ಮಾಡ್ಬೋದು. ಮತ್ತು ಈ ಒಂದು ದೇವಸ್ಥಾನದಿಂದ ಕೇವಲ 1 ಅಥವಾ 2 ಕಿಲೋಮೀಟರ್ ದೂರದಲ್ಲಿ ಅಂತರದಲ್ಲಿ ಮತ್ತೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ ದೇವಸ್ಥಾನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಒಂದು ದೇವಸ್ಥಾನದ ಹತ್ತಿರದಲ್ಲಿರೋ ಇನ್ನೊಂದು ದೇವಸ್ಥಾನ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಯಾರೆಲ್ಲ ಹಾಸನದಲ್ಲೇ ಇದ್ದು ಈ ಒಂದು ದೇವಸ್ಥಾನ ನೋಡಿಲ್ವೋ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಯಾರೆಲ್ಲ ಹಾಸನದಿಂದ ದೂರ ಇದ್ದೀರಾ, ಅಂದರೆ ಬೆಂಗಳೂರು, ಮಂಗಳೂರು, ಸೊ ಬೇರೆ ಕಡೆ ಇದ್ದೀರಾ, ಬೇರೆ ಊರಿಂದ ಬರೋರು ಯಾರಾದರೂ ಪ್ಲ್ಯಾನ್ ಮಾಡಿದರೆ, ಯಾರಾದರೂ ಹಾಸನ ಥ್ರೂ ಹೋಗುವಂಥ ಪ್ಲ್ಯಾನಲ್ಲಿದ್ದರೆ ಸೊ ಅವರು ಈ ಒಂದು ದೇವಸ್ಥಾನಕ್ಕೆ ಆರಾಮಾಗಿ ವಿಸಿಟ್ ಕೊಡ್ಬೋದು. ದುದ್ದದಿಂದ ಕೇವಲ 10 ಕಿಲೋಮೀಟರ್ ಆಗುತ್ತೆ. ಹಾಸನದಿಂದ 25 ಕಿಲೋಮೀಟರ್ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಆರಾಮಾಗಿ ಒಂದಿನ ಪಿಕ್ನಿಕ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತು ಈ ಒಂದು ಹೊರಗಡೆ ಒಂದು ರೌಂಡ್ ತೋರಿಸ್ಕೊಂಬಂದಲ್ಲ, ಅದೇ ಥರ ದೇವಸ್ಥಾನದಿಂದ ಹೊರಗಡೆ ಕೂಡ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ.